ನಮಸ್ಕಾರ ಕರ್ನಾಟಕ. ಏನ್ ಗುರು, ಎಲ್ಲರೂ ನನ್ನ ಎಪಿಸೋಡ್ ನೋಡಿ ಹೇಗ್ ಅನ್ನಿಸ್ತು? ಆ ಕಡಿಮೆ ಅಂಕ ಬಂದಿರೋರಿಗೆ ಫಿನಾಲೆ ಟಿಕೆಟ್. ಅಬ್ಬ, ಏನ್ ಗುರು ಇದು? ಇವ್ರ ಯೋಗ್ಯತೆಗೆ ಇಷ್ಟು ಅಷ್ಟು ಕಷ್ಟಪಟ್ಟು ಅಷ್ಟೊಂದು ಅಂಕ ಪಡೆದ ಡ್ರೋನ್ ಪ್ರತಾಪ್ನ ಮೂಲೆ ಗುಂಪು ಮಾಡಾಕ್ಬಿಟ್ರು. ಇದ್ರಲ್ಲೂ ಮೋಸ ಆಗೋಯ್ತು. ನನಗ್ಯಾಕ ಇದು ಇಷ್ಟಾನೇ ಅನ್ನಿಸ್ಲಿಲ್ಲ ಗುರು. ಇದನ್ನ ಬಿಗ್ ಬಾಸ್ ಅವರು ಮೊದಲೇ ಬೊಗಳಿದ್ದಿದ್ರೆ, ಅಲ್ಲಿರೋರ್ ಕೈಲಿ ಓಟ್ ಹಾಕಿಸ್ತೀವಿ, ಆಮೇಲೆ ಫಿನಾಲೆ ಟಿಕೆಟ್ ಫೈನಲ್ ಆಗುತ್ತೆ ಅಂತ ಮೊದ್ಲೇ ಹೇಳಿದಿದ್ರೆ, ಬಗ್ಳಿ ಸತ್ತಿದ್ರೆ, ಡ್ರೋನ್ ಪ್ರತಾಪ್ ಇಷ್ಟೆಲ್ಲ ಕಷ್ಟಪಟ್ಟು ಗೇಮ್ ಆಡ್ತಿರ್ಲಿಲ್ಲ. ಡ್ರೋನ್ ಪ್ರತಾಪ್ ಅಲ್ಲ, ಅಲ್ಲಿರೋರ್ ಕೆಲವರು ಆಡ್ತಾನೆ ಇರ್ಲಿಲ್ಲ ಗೇಮ್ನ. ಸರಿಯಾಗಿ ಬಕ್ರಾ ಮಾಡಿದ್ರು. ನನಗೆ ಯಾಕೋ ನಿಜವಾಗ್ಲೂ ಬೇಜಾರಾಗೋಯ್ತು ಗುರು. ಇಷ್ಟೊಂದು ವರ್ಸ್ಟ್ ಇರಬಾರ್ದು. ಈ ತರ ಎಲ್ಲ ಕಷ್ಟಪಟ್ಬಿಟ್ಟು ಕೊನೆಗೆ ಅರ್ಧಂಬರ್ಧ ಅಂಕ ಬಂದಿರೋರಿಗೆ ಫಿನಾಲೆ ಟಿಕೆಟ್ ಕೊಟ್ರೆ ಏನ್ ವ್ಯಾಲ್ಯೂ ಇರುತ್ತೆ ಗುರು? ಒಂದ್ ವ್ಯಾಲ್ಯೂ ಬೇಡವಾ? ಹೈಯೆಸ್ಟ್ ಮಾರ್ಕ್ಸ್ ಇರೋನ್ಗೂ ಕಡಿಮೆ ಮಾರ್ಕ್ಸ್ ಇರೋನ್ಗೂ ಒಂದು ವ್ಯಾಲ್ಯೂ ಬೇಡವಾ ಗುರು? ಅರ್ಧಂಬರ್ಧ ಊಟ ಮಾಡಿಸ್ಬಿಟ್ಟು ಎಬ್ಬರಿಸ್ಬಿಟ್ಟು ಹೊಡೆದಂಗೆ ಆಯ್ತು ನನ್ನ ಪ್ರಕಾರ. ಸ್ನೇಹಿತರೆ, ಈ ಒಂದು ಪ್ರೋಮೋ ಅಲ್ಲ, ಈ ಒಂದು ಎಪಿಸೋಡ್ ನೀವೇನಾದ್ರೂ ನೋಡಿದ್ರೆ, ಇದು ನಿಜವಾಗ್ಲೂ ಡ್ರೋನ್ ಪ್ರತಾಪ್ ಮಾಡಿರೋ ಮೋಸನೇ ತಾನೆ. ನಿಮ್ಗೇನು ಅನ್ನಿಸ್ತು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.